ಅಧ್ಯಕ್ಷರಾದಂಥ ಸೋಮಶೇಖರ್ ಎಚ್ ಗಿರಿಗೌಡ್ರೆ ಹಾಗೂ ಕೇಂದ್ರ ಗಣ್ಯಮಾನ್ಯರೇ, ಸಮಯದ ಅಭಾವ, ಇವತ್ತ ನಾವೆಲ್ಲರೂ ಕೂಡ ಇವತ್ತು ಸಂಘವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಶ್ರೀ ರಾಜ್ಕುಮಾರ್ ಮಾಳ್ಗೆ, ರಾಜ್ಯ ಪರಿಷತ್ ಸದಸ್ಯರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್. ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜಾರನ್ನ ಈ ಸಂದರ್ಭದಲ್ಲಿ ನೆನೆಸುತ್ತಾ, ಹಾಗೂ ಈ ನೆರವೇರಿಸಿದಂತ ಮಾನ್ಯ ಲೋಕಸಭಾ ಸದಸ್ಯರು, ಜನಪ್ರಿಯ ನಾಯಕರಾದಂತಾರೆ ಹಾಗೂ ಗೌರವ ಉಪಸ್ಥಿತ ಅತಿಥಿಗಳಾಗಿರುವಂತಹ ಶ್ರೀ ರಾಜ್ಯಾಧ್ಯಕ್ಷರನ್ನ ಗೌರವಿಸಲು ನಾನು ವಿನಂತಿಯನ್ನು ಮಾಡ್ತೇನೆ. ಕ್ರಿಯಾಶೀಲ ರಾಜ್ಯಾಧ್ಯಕ್ಷರು, ಎರಡನೇ ಸಲ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ. ಪ್ರಾಮಾಣಿಕ ಸೇವೆ, ನೌಕರರ ನಂಬಿಕೆ, ನೌಕರರ ಛಲದಂಕ ಮಲ್ಲ ಬೇಡಿಕೆಯಾಗಿದೆ. ಎಲ್ಲ ಸರ್ಕಾರಿ ನೌಕರರ ಒಂದು ಕೂಗಾಗಿದೆ. ಅದೇನಪ್ಪ ಅಂತಂದ್ರೆ, ಈಗ ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಹೈಕಮಾಂಡ್ ಆಗಿರುವಂತ ಶ್ರೀಯುತ ರಾಜಶೇಖರ್ ಬಿರಾದರ್ ಚಿದ್ರಿ ಅಣಜಿ ಅವರಿಗೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೀಯ ಸ್ಥಾನವನ್ನ ಕೊಡಬೇಕಂತೇಳಿ ಇಡೀ ಸಮಸ್ತ ಬೀದರ್ ಜಿಲ್ಲೆಯ ನೌಕರಸ್ಥರಿಂದ ಆಗ್ರಹಿಸ್ತಾ ಇದ್ದೇವೆ. ಮಾನ್ಯರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಮಹಿಳೆಯರಿಗೆ ಋತುಚಕ್ರದ ವಿಶೇಷ 1 ದಿವಸದ ರಜೆಯನ್ನ ಮಾನ್ಯ ಅಧ್ಯಕ್ಷರು ಷಡಕ್ಷರಿ ಸಾಹೇಬರು ಈಗಾಗಲೇ ನಮ್ಮ ಆದೇಶ ಕೂಡ ಮಾಡಿದ್ದಾರೆ. ಅವರಿಗೆ ಮಹಿಳೆಯರಿಂದ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಇವತ್ತ ತಾಯಿಂದರಿಗೆ ಬಹಳಷ್ಟು ಇವತ್ತ ಬೇಕು ಬೇಡಿಕೆಗಳನ್ನ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನೋಡಿರ್ಬಹುದು, ಶಿಶು ಪಾಲನೆ ರಜೆ 6 ತಿಂಗಳು ನೀವು ಶಿಶು ಪಾಲನೆ ರಜೆಯನ್ನ ಈ ಸರ್ಕಾರ ಜೊತೆಗೆ ಒಳ್ಳೆ ಬಾಂಧವ್ಯನ್ನ ಇಟ್ಕೊಂಡು ಇವತ್ತು ಆ ರಜೆ ಕೂಡ 6 ತಿಂಗಳು ನೀವು ಶಿಶು ಪಾಲನೆ ರಜೆಯನ್ನ ನೀವು ತಗೊಳ್ಬಹುದು ಎಂಬತಕ್ಕಂಥದ್ದು ಸನ್ಮಾನ್ಯ ಷಡಕ್ಷರಿ ಅವರು ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು 25ರಿಂದ 30 ಆದೇಶಗಳನ್ನು ಸರ್ಕಾರದ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ಯಾವುದೇ ಸ್ಟ್ರೈಕಿಗಳಿಲ್ಲದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು 25ರಿಂದ 30 ಆದೇಶಗಳನ್ನು ಮಾಡಿಸಿದ್ದಾರೆ. ಇವತ್ತು ಜೋರಾದ ಚಪ್ಪಾಳೆಯನ್ನ ಮಾನ್ಯ ಅಧ್ಯಕ್ಷರಿಗೆ ಷಡಕ್ಷರಿ ಸಾಹೇಬರಿಗೆ ಮಾಡಬೇಕಂತ ಹೇಳಕ್ ಬಯಸ್ತಾ ಇದ್ದೀನಿ. ಷಡಕ್ಷರಿ ಅವರ ಕಳ್ಕಳಿ ನಾನು ಸ್ತುತಿ ಮಾಡ್ತಾ ಇಲ್ಲ. ಯಾರು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಫಸ್ಟ್ ಹೋಗೋದು ಷಡಕ್ಷರಿ ಅವರು. ಎಲ್ಲಿಂದ ಬೀದರ್, ರಾಯಚೂರು, ಕಲಬುರ್ಗಿ ಎಲ್ಲಿಂದ ಫೋನ್ ಬಂದ್ರೆ ಗಲಾಟೆ ಆದ್ರೆ ಪೈಲ ಜಿಲ್ಲಾಧೀಶಕ್ಕೆ ಫೋನ್ ಮಾಡಬೇಕು, ಕೇಳಬೇಕು. ಇಂಥ ಅವ್ರು ನೋಡ್ರಿ, ಚಿಮುಕ್ಲ್ಯಾಸ ಸ್ಮಾರ್ಟ್ ಬಾಯ್, ಅತಿ ಉತ್ಸಾಹಿ ಬಹಳ ಖುಷಿ ಆಗ್ತಾ ಇದೆ, ಹೊಟ್ಟಿ ತುಂಬುತ್ತಾ ಇದೆ. ಅಧ್ಯಕ್ಷರೇ, ನಾನು ಬಾಜು ತೆಲಂಗಾಣ, ಎಲ್ಲಿ ಮಹಾರಾಷ್ಟ್ರ, ಮಧ್ಯ ಕರ್ನಾಟಕ, ನಮ್ಮ ಭಾಷಾ ಕನ್ನಡ ಅರ್ಧ, ಮರಾಠಿ ಅರ್ಧ, ಹಿಂದಿ ಅರ್ಧ ಬಂಜಾರ ಎಲ್ಲ ಸೇರಿ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕಾ ಅಧ್ಯಕ್ಷರು, ಎಲ್ಲ ಪೂರ್ತಿ ಟೀಮ್ಗೆ ನಮ್ಮ ಕಡೆಯಿಂದ ಹಾರ್ದಿಕ ಸ್ವಾಗತ. 24 ಇನ್ನು ರಾಜ್ಯಾಧ್ಯಕ್ಷರಾಗಿ ಮತ್ತೆ ಈಗ 2ನೇ ಸಲ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಾರೆ. ಅಂದ್ರೆ ಸತತ ಅವರು
20-25 ವರ್ಷ ಸಂಘದಲ್ಲಿ ಅವರು ಸೇವೆ ಸಲ್ಲಿಸ್ತಾನೆ ಏನು ಸಂಘದ ಸದಸ್ಯರಿಗೆ ಏನೇನು ಸಮಸ್ಯೆ ಆಗತ್ತೆ, ಏನೇನು ಸಮಸ್ಯೆ ಬರುತ್ತೆ ಅದೆಲ್ಲನೇ ಅವರು ಅರಿತುಕೊಂಡು ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಇದಕ್ಕಿಂತ ಮಾತಾಡಿನವರು ಅವ್ರು ಈಗಾಗಲೇ ಹೇಳಿದ್ದಾರೆ ಏನೇನು ಈ ನಮ್ಮ ಸರ್ಕಾರದ ವತಿಯಿಂದ ಏನೇನು ಈಗಾಗಲೇ ಅನೌನ್ಸ್ಮೆಂಟ್ ಏನೇನಾಗಿದೆ ಅಂತಂಬೋದು. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವೇನ್ ಜನಪ್ರತಿನಿಧಿಯಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ವಿ, ನಾವು ಯಾವುದೇ ಒಂದು ಯೋಜನೆ ಕಾರ್ಯಕ್ರಮ ಒಂದು ಅನುಷ್ಠಾನ ಆಗ್ಬೇಕು, ಇಂಪ್ಲಿಮೆಂಟ್ ಆಗ್ಬೇಕು ಅಂತಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಡಿಮೆ ಇರುತ್ತೆ, ಅದಕ್ಕೆ ನಂದು ಕೂಡ ನಾನು ಕೊಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಂದೆಯವರಾದ ಈಶ್ವರ್ ಖಂಡ್ರೆ ಸಾಹೇಬ್ರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅವ್ರ ಪರವಾಗಿ ಕೂಡ ನಾನು ಮಾತು ಕೊಡ್ತೀನಿ. ಎಷ್ಟಾಯ್ತು ಅಷ್ಟು ಸರ್ಕಾರದ ವತಿಯಿಂದ ಅನುದಾನ ನಾವು ಕೊಟ್ಟು ಬೇಗ ನಾವು ಕೆಲಸ ಮಾಡ್ತೀವಂತ. ಮತ್ತೆ ವಸ್ತಿಯನ್ನ ಕೊಡ್ತಾ ಇದ್ದಿದ್ದು ಕೇಳಿ ನನಗೆ ಬಹಳ ಖುಷಿಯಾಗಿದೆ. ಅವರು ಷಡಕ್ಷರಿಯವರು ಒಂದು ರೀತಿ ಪಾದರಸ ಇದ್ದಂಗೆ, ಇವತ್ತಿಲ್ಲ ನಾಳಿಗಲ್ಲ ಅಂದ್ರೆ ಮತ್ತೊಂದು ಕಡೆ ಒಂದು ಸರ್ಕಾರಿ ನೌಕರ ಸಂಘಕ್ಕ ಒಂದು ಆನೆ ಬಲ ಅಂದ್ರೆ ಅದು ಷಡಕ್ಷರಿಯವರು ಇದ್ದಾರೆ. ಅವರು ಅವಧಿಯಲ್ಲಿ ಬಹುತೇಕ ಈ ಅವ್ರ ಕಚೇರಿ ಕೂಡ ನಾನು ಹೋಗಿದ್ದೆ, ನಮ್ಮ ರಾಜೇಂದ್ರ ಕುಮಾರ್ ಗಂದ್ಗಿ ಅವರು ಇದ್ದಾಗ. ಅದನ್ನೆಲ್ಲ ನೋಡಿದ್ರೆ ಹೆಂಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ತಂದು ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡಿದ ಅವ್ರಿಗೆ ಗೌರವ ಕೊಡೋದು ಎದುರಾಗ ಅಂದ್ರೆ ಅವ್ರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರ, ಅದು ನಾವು ಚಾಚೂ ತಪ್ಪದೆ ಅದು ನಿಜವಾದ ಆ ಸಂವಿಧಾನ ಕೊಟ್ಟಾರ ಅಂತ ತಿಳ್ಕೊಂಡೆ. ಇವತ್ತು ವಿವಿಧತೆಯಲ್ಲಿ ಏಕತೆ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದ್ರೆ ಅದು ನನ್ನ ಭಾರತ. ಅದಕ್ಕೂ ಆ ಸಂವಿಧಾನನೇ ಕಾರಣ. ಅಂತ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವು ಚಾಚೂ ತಪ್ಪದೆ, ಅದು ಯಾರೇ ಇರಬಹುದು, ನಾವು ಒಳ್ಳೆ ರೀತಿಯಿಂದ ನಡೆದಾಗ ಅದನ್ನ ನಮಗಿನ್ನೂ ಗೌರವ ಹೆಚ್ಚೆಚ್ಚು ತಂದು ಕೊಡ್ತದಂತಕ್ಕಂತ ಮಾತನ್ನು ತಿಳಿಸಿ, ಬೀದರ್ ಹತ್ತಕ್ಕ ಬೀದರ್ದಾಗ DC ಪವರ್ ತೋರಿಸಿ ಹರ್ಷಗುಪ್ತ ಅಂತ ಹೇಳ್ತಾರೆ ಎಲ್ಲರೂ. ಬಟ್ ಸ್ಟೇಟ್ದಾಗ ರಾಜ್ಯಾಧ್ಯಕ್ಷರ ಪವರ್ ತೋರಿಸಿ ಸರಾಸರಿ ಸಾಬ ಅಂತ ಹೇಳಿ ನಾವು ಹೇಳ್ತೀವಿ. ನಮ್ಮ ಮನಪೂರ್ವಕವಾಗಿ ಅವ್ರ ಕೆಲಸ ಕಾರ್ಯಗಳು ನನ್ನ ಇಂಟೀರಿಯಂ ಆರ್ಡರ್ ಕೊಡಿಸಿದಾಗ ನಮ್ಮ ದೋಸ್ತ ನಾವು ಸಿದ್ದೇಶ್ ಅಂತ ಅವರು ನಮ್ಮ ಇಲಾಖೆದ ಅವ್ರ ಜೊತೆ ಓಡಾಡಿದ. ಅದು ಎಷ್ಟು ಕಷ್ಟಪಟ್ಟರೆ ನಾ ಕಣ್ಣಿನಲ್ಲಿ ನೋಡಿ ಅವ್ರು ನನಗೆ ಗೊತ್ತಿಡಿತಿಲ್ಲ. ಇವಾಗ ಗೊತ್ತಿಡಿದಾರ. ಪ್ರತಿಯೊಂದು ಡೈಲಿ ಎಷ್ಟು ಫೈಟ್ ಮಾಡಿ ಇಂಟೀರಿಯರ್ ಆರ್ಡರ್ ಕೊಡ್ಸಾರ. ಮತ್ತು ಅದಕ್ಕೆ ಹಂಗೆ ಹೋಗಿ ಅದ್ರ ಪ್ರಕಾರ ಇದು ಮಾಡಿ ನಾವು ನಮ್ಮ ದೋಸ್ತರ ಚೇತನ್ ಅಂತ ಅವ್ರ ಮನೆಗೆ ಯಾವ್ದಾರ ಒಂದು 3-4 ಸಲ ಹೋಗಿ ನಾನು. ಯಾವಾಗ ಹೋದ್ರೂ ನೌಕರರು ಅವ್ರು ಕಣ್ದಾಗ ನೌಕರ ಹೋಗ್ಬಿಟ್ಟಿದಾರ. ಅವ್ರ ನೌಕರರು ಅಂದ್ರೆ ಹುಚ್ಚತನದ ಅವ್ರಿಗೆ ನೌಕರತನ ಸಂಘಟನೆ ಅದು 3 ಬಿಟ್ಟು ಏನಿಲ್ಲ. ನಾ ಚೇತನಿಗಂದ ಇವ್ರು ಮನೇಲಿ ಡೈಲಿ ಬಯಸ್ಕೋತಾರೇನೋ ಅಂತ ಕೇಳ್ಬೇಕು, ಮನೇಲಿ ಡೈಲಿ ಅಕ್ಕವ್ರು ಬೈತಾರೇನೋ ಅಂತ ಕೇಳಿದ್ರು. ಇಲ್ಲ ಅದು ಫುಲ್ ಮನೆಗೂ ಸಪೋರ್ಟಿಂಗ್ ಇದೆ. ಅದ್ರ ಕಡೆ ಅವರು ಎಲ್ಲ ಅವ್ರ ಪೂರಾ ಜೀವನನೇ ಈ ನೌಕರ ಸಂಘದ ಕಡೆ ಅರ್ಪಿಸ್ಬಿಟ್ಟಾರ. ಇಬ್ರು ಚಿದ್ರಿ ಬ್ರದರ್ಸ್, ಇಬ್ರು ಒಂಥರ ಜಿಂಕೆ ತರ ಇದ್ದಾರೆ. ಸೊ ಬಹುಶಃ ಬಹಳ ನಮ್ಮ ಬಗ್ಗೆ ಅಭಿಮಾನ, ಕಳಕಳಿ. ಬಹುಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ತರದ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಒಳ್ಳೆ ಸಂಘಟನೆಯನ್ನ ಸೋಮಶೇಖರ್ ಅವರು ನೇತೃತ್ವ ಮಾಡಿದ್ದಾರೆ. ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವ್ರ ಅಣ್ಣಂಗೆ ಭಾಷಣ ಕೊಟ್ಟರು. ಇವತ್ತೆಲ್ಲ ಸಂಘಟನೆ ಹೆಂಗೆ ಅಂದ್ರೆ, ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ನಾನ್ ಮಾತಾಡಬೇಕು, ನಾನ್ ಹೆಸರು ಗಳಿಸ್ಬೇಕು, ನಾನ್ ಚಪ್ಪಾಳೆ ಹೊಡಿಸ್ಕೊಳ್ಬೇಕು ಅನ್ನುವಂತ ಇವತ್ತಿನ ಕಾಲಘಟ್ಟದಲ್ಲಿ ಸೋಮಶೇಖರ್ ಅವರು ಎಲ್ಲ ತ್ಯಾಗವನ್ನ ಮಾಡಿ ಸಮಯದಾನವನ್ನು ನಮ್ಮಂತರಿಗೆ ತ್ಯಾಗ ಮಾಡಿರುವಂತ ವಿಶೇಷವಾಗಿರುವಂತ ಜಿಲ್ಲಾಧ್ಯಕ್ಷರು ನಿಮ್ ಜಿಲ್ಲೆಗೆ ಸಿಕ್ಕಿರುವಂತದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ನಮ್ಮ ಶಾಸಕರು ಮಾಜಿ ಸಚಿವರು ಪ್ರಭು ಚವ್ಹಾಣ್ ಅವರನ್ನ ರಾಜ್ಯದ ಉಪಾಧ್ಯಕ್ಷರಾಗಿ ಮಾಡಿ ಅಂತೇಳಿ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ನಿಮ್ಮ ಪರವಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷನಾಗಿ ಕೂಡ ನಾನು ಅವ್ರಿಗೆ ನೇಮಕವನ್ನ ಮಾಡ್ತಾ ಇದ್ದೇನೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಪ್ರಭು ಚವ್ಹಾಣ್ ಅವರ ಸೂಚನೆ ಮೇರೆಗೆ ಖಂಡಿತವಾಗೂ ಕೂಡ ಅವರು ರಾಜ್ಯ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ, ಈ ಭಾಗದ ಜಿಲ್ಲೆಯ ಒಂದು ಸಂಘಟನೆಯನ್ನು ಕೂಡ ಕಟ್ಕೊಂಡು ಹೋಗ್ಲಿ ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ಭಗವಂತ ನಾನು ಆಗ್ಲೇ ಹೇಳಿದ್ನಲ್ಲ, ಶಾಪನೂ ಕೊಡಲ್ಲ, ವರನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇವೆ. ಅವಕಾಶವನ್ನ ನಾವ್ ಯಾಕೆ ಬಳಸ್ಕೊಳ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಆ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಇವತ್ತು ಸಂಘಟನೆ ನಾವು ಬಂದಿದ್ದೇವೆ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ. ನಾವೆಲ್ಲ ಕೂಡ ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮಗೆ ಚಪ್ಪಲಿ ಇರ್ಲಿಲ್ಲ. ನಾವೆಲ್ಲ ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣವನ್ನ ಕಲ್ತಂತವ್ರು.
ಬಹುಶಃ ಊಟಕ್ಕೆ ವ್ಯವಸ್ಥೆಗೆ ಕಷ್ಟ ಇರುವಂತಹ ಅವತ್ತಿನ ದಿನಗಳಲ್ಲಿ ನಾವು ಕಷ್ಟಪಟ್ಟು ಓದಿ ಈ ಹಂತದವರೆಗೆ ಕೂಡ ನಾವು ಬಂದಿರುವಂತದ್ದು. ಬಹುಶಃ ನಾನು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದಾದ್ಮೇಲೆ ಸರ್ಕಾರಿ ನೌಕರಿ ಸಿಕ್ತು. ಶಿವಮೊಗ್ಗದಲ್ಲಿ ನೌಕರಿ ಸಂಘ ಅಧ್ಯಕ್ಷರು ಷಡಾಕ್ಷರಿ ಅವರು ಸೆಕೆಂಡ್ ಟೈಮ್ ಅಧ್ಯಕ್ಷ ಆದ್ಮೇಲೆ ಬೀದರ್ ಆಗಮನ ಆಯಿತು. ಅವರು ಅಭಿನಂದನೆ ಸಭೆ ಇತ್ತು. ಸಭೆಯಲ್ಲಿ ನಾನು ರಾಜಶೇಖರ್ ಚಿದ್ರೆ ಅವರು ಉಪಾಧ್ಯಕ್ಷ ಮಾಡಬೇಕು ನಾನು ವಿನಂತಿ ಮಾಡಿದ್ದೀನಿ. ಅವರು ಆನ್ ದಿ ಸ್ಪಾಟ್ ಜಗತ್ತಿನಲ್ಲಿ ಘೋಷಣೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಬೀದರ್ ರಾಜಶೇಖರ್ ಚಿದ್ರೆ, ಬೀದರ್ ಮಹಾಜನತೆ ಪರವಾಗಿ, ಬೀದರ್ ನೌಕರ ಸಂಘ ಪರವಾಗಿ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳು. ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಆಕ್ಟಿವ್, ಯಾರಿಗೆ ಮೆಡಿಕಲ್ ಆಗಲಿ ಏನೇ ಆಗಲಿ ನಮ್ಮ ನೋಡಿದೀವಿ. ಅದಕ್ಕಾಗಿ ಬಹಳ ಆಕ್ಟಿವ್ ಪರ್ಸನ್ ಅವ. ಏನೇನು ಸರ್ಕಾರ ನೌಕರ ಬೇಡಿಕೆ ಇದೆ, ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಸಪೋರ್ಟ್ ಮಾಡ್ತೀನಿ. ಹೀಗಾಗಿ ನಮ್ದು ಬಹಳ ಖುಷಿಯಾಗಿದೆ. ಬೀದರ್ ಜಿಲ್ಲೆ ರಾಜ್ಯ ಉಪಾಧ್ಯಕ್ಷ ಸಿಗ್ತಾ ಇದ್ರೆ ಅಭಿನಂದನೆಗಳು. ಸಂಘ ಅಧ್ಯಕ್ಷರಿಗೆ ಅಭಿನಂದನೆ ಇಟ್ಕೊಂಡಿದ್ರು. ಸಾಕಷ್ಟು ಒಂದು ಅದ್ಭುತವಾಗಿರುವಂತ ಸಂಘಟನೆಯನ್ನು ನಮ್ಮ ಸೋಮಶೇಖರ್ ಬಿರಾದರ್ ಚಿದ್ರೆ ಅವರು ಮಾಡಿದ್ರು. ಸುಮಾರು 2,000 ಜನ ನೌಕರರು, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ತುಂಬಾ ಸಂತೋಷವಾಗಿರೋ ಸಂಗತಿ. ಇವತ್ತು ಸಂಘಟನೆ ಸಾಕಷ್ಟು ನೌಕರ ಪರವಾಗಿರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ 27-28 ಆದೇಶಗಳ ಮೂಲಕ ನೌಕರಿಗೆ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೆ. ಮತ್ತೆ ನೌಕರ ವರ್ಗ ಎಲ್ಲ ಕಡೆ ಕೂಡ ಸರ್ಕಾರಿ ನೌಕರ ಸಂಘದ ಬಗ್ಗೆ ಒಂದು ಗೌರವ, ಹೆಮ್ಮೆಯ ಒಂದು ಪ್ರತೀಕವಾಗಿ ಇವತ್ತು ತಾವೆಲ್ಲ ಕೂಡ ನೋಡಿದ್ದೀರ. ಒಳ್ಳೆ ಕೆಲಸ ಮಾಡಿದಾಗ ಈ ಗೌರವಗಳು ತಾನಾಗೆ ಬರ್ತದೆ ಅನ್ನೋದಕ್ಕೆ ಇದೇ ಕೂಡ ಸಾಕ್ಷಿ. ಬಹುಶಃ ಮುಂದೆ ಸವಾಲುಗಳು ಕೂಡ ಇದೆ. ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಳೋದು, NPS OPS ಮಾಡುವಂಥದ್ದು. ಸೊ ಖಂಡಿತ ನಮ್ಮ ಈ ಒಂದು ವಿಚಾರದಲ್ಲಿ ಯಾವುದಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇವೆ. ಸೊ ಸರ್ಕಾರ ನಡುವೆ ಚರ್ಚೆಗಳು, ಮಾತುಕತೆಗಳು ನಡೀತಾ ಇದೆ. ವಿಳಂಬ ಏನಿಲ್ಲ, ಇಲ್ಲ ಏನಾಗ್ತದೆ, NPS OPS ಮಾಡ್ಲಿಕ್ಕೆ ಕಮಿಟಿ ಮಾಡಿದ್ರು, ರಿಪೋರ್ಟ್ ರೆಡಿ ಆಯ್ತು. ಇಂಪ್ಲಿಮೆಂಟ್ ಆಗಿ ರಿಪೋರ್ಟ್ ಅನ್ನು ಗೌರ್ಮೆಂಟ್ ಕೊಡಬೇಕು, ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಬೇಕು. NPS to UPS OPS ಅಥವಾ ಬೇರೆ ಬೇರೆ ಏನ್ ಬೆನಿಫಿಟ್ ಈ ತರದೆಲ್ಲ ಆಗಿದೆ. ನಾವು ಕೂಡ ಮೀಟಿಂಗ್ ಗಳನ್ನ ಕಳೆದ ತಿಂಗಳು ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಆಗಿದೆ. ಬಟ್ ಮಾಡಬೇಕಾಗ್ತದೆ. ಅಲ್ಲಿ ಏನ್ ತೊಂದರೆ ಇಲ್ಲ, ಎಷ್ಟು ವರ್ಷ ಇದ್ರೂ ಅದನ್ನ ಮಾಡಿಸ್ಕೊಳ್ಳುವಂತ ಶಕ್ತಿ ಸಂಘಟನೆಗಿದೆ. ಸೊ ಹಾಗಾಗಿ ನಾವು ಸಮಯ ಸಂದರ್ಭ ನೋಡ್ತೇವೆ. 2 ವರ್ಷಕ್ಕೆ ಮುಂಚೆ ಕೂಡ ನಾವು ಡಿಸಿಷನ್ ತಗೊಳ್ಳೇಬೇಕಲ್ಲ. ಸೊ ಆ ತರದ ವಿಚಾರದಲ್ಲಿ ಸೆಂಟ್ರಲ್ ಪೇ ಕಮಿಷನ್, NPS OPS ಬಗ್ಗೆ ನಾವು ಖಂಡಿತ ನಿರ್ಧಾರ ತಗೊಳ್ತೇವೆ. ಬಹುಶಃ ಸರ್ಕಾರ ಆಗಲ್ಲ ಅಂತ ಹೇಳ್ತಿಲ್ಲ, ಮಾಡ್ಕೊಡ್ತೇವೆ ಅಂತ ಹೇಳಿದೆ. ಒಂದು ತಾಳ್ಮೆಯಿಂದ ನಾವು ಕೂಡ ವೇಟ್ ಮಾಡ್ತೇವೆ. ತಾಳ್ಮೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇರುತ್ತೆ. ತಾಳ್ಮೆ ಎಕ್ಸ್ಪರ್ಟ್ ಎಲ್ಲಿಗೆ ಹೋಗುತ್ತೋ ಅದು ಹೋಗುತ್ತೆ. ಅನಿವಾರ್ಯವಾಗಿ ಹೋರಾಟಗಳಿರ್ತದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದೇ ಹೋರಾಟದ ವಿಚಾರದಲ್ಲಿ ಹಿಂದೆ ಮುಂದೆ ತಗೊಂಡ್ರೆ ಹಿಂದೆ ಸರಿಯಲ್ಲ, ತಗೊಳ್ಳೋ ಸ್ವಲ್ಪ ನಿಧಾನ. ಯಾಕಂದ್ರೆ ಅವಕಾಶಗಳನ್ನು ಕೊಟ್ಟೆ ಮಾಡಬೇಕಾಗ್ತದೆ. ಆ ವಿಚಾರದಲ್ಲಿ ಒಂದೊಳ್ಳೆ ಸ್ಟ್ಯಾಂಡ್ಸ್ ಅನ್ನ ಸರ್ಕಾರ ಸಂಘಟನೆ ಶೀಘ್ರದಲ್ಲಿ ತೆಗೆದುಕೊಳ್ತದೆ. ತುಂಬಾ ವಿಶೇಷ. ಬೀದರ್ನಲ್ಲಿ ನಾನು ನೋಡಿದಂಗೆ ಬಹಳಷ್ಟು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಸೊ ಇದೆ ಅಲ್ಲಲ್ಲಿ ಲೆವೆಲ್ಗೆ ಮಾಡಿದ್ದಾರೆ. ಬಹುಶಃ ಬೀದರ್ ಜಿಲ್ಲೆಯ ಒಂದು ಕಾರ್ಯಕ್ರಮ, ಇಲ್ಲಿನ ಆರ್ಗನೈಸ್, ಇಲ್ಲಿನ ಸಿಸ್ಟಮ್, ಇಲ್ಲಿನ ಅರೇಂಜ್ಮೆಂಟ್ ಮತ್ತು ಓವರ್ ಆಲ್ ಕಾರ್ಯಕ್ರಮ ಕಂಪೇರ್ ಮಾಡಿದ್ರೆ ಬೀದರ್ ಜಿಲ್ಲೆಯ ಅಭಿನಂದನಾ ಕಾರ್ಯಕ್ರಮ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಎಸ್ ಸರ್. ಹಾಗಾಗಿ ನಮ್ಮ ಸೋಮಶೇಖರ್ ಅವರ ಸಂಘಟನೆಯ ವಿಷಯಗಳನ್ನು ತೆಗೆದುಕೊಂಡು ಅವರಲ್ಲಿರುವಂತಹ ಶಕ್ತಿಯನ್ನು ಆಧರಿಸಿ ರಾಜ್ಯದ ಉಪಾಧ್ಯಕ್ಷರಾಗಿ ಕೂಡ ಅವ್ರು ನಾವು ನೇಮಕವನ್ನು ಮಾಡಿದ್ದೇವೆ ಇವತ್ತಿಂದ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸೊ ಸಂಘಟನೆ ಯಾರ್ಯಾರು ಸಂಘಟನೆ ತೊಡಗಿಸ್ಕೊಳ್ತಾರೆ, ಕೆಲಸ ಮಾಡೋರಿಗೆ ಅವಕಾಶಗಳನ್ನ ಸಂಘಟನೆ ಕೊಡುತ್ತೆ. ನಾವು ಕೊಡೋದಲ್ಲ, ಸಂಘಟನೆ ಕೊಡುತ್ತೆ. ಇವತ್ತಿನ ಕಾರ್ಯಕ್ರಮ ಸ್ವರೂಪ, ಹಿಂದೆ ನಡೆದಂತ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಅವ್ರ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳು, ಈ ಜಿಲ್ಲೆಯ ಸಮನ್ವಯತೆ ಮತ್ತು ತಾಲೂಕುಗಳ ನಡುವೆ ಇರುವಂತಹ ಸಂಬಂಧಗಳು, ಇಲ್ಲಿನ ಡೈರೆಕ್ಟ್ ಜೊತೆ ಇರುವಂತಹ ಇದು ಕಾರ್ಯಕ್ರಮ, ವಿಚಾರಗಳು, ಇವೆಲ್ಲದೂ ಕೂಡ ಕೌಂಟ್ ಆಗಿ ಸೊ ಅವ್ರ ಸಂಘಟನೆ ಗುರುತಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಏನಿಲ್ಲ, ಅವ್ರ ಜಿಲ್ಲಾಧ್ಯಕ್ಷ ಅವ್ರ ಜಿಲ್ಲೆಯ ಜವಾಬ್ದಾರಿ ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ ಕೂಡ ಉಪಾಧ್ಯಕ್ಷರು ಕೂಡ ಅಡಿಷನಲ್ ಚಾರ್ಜ್ ಆಗಿ ಕೆಲಸವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೆ ಎಲ್ಲ ರಾಜ್ಯ ಸಂಘ ಏನ್ ನಿರ್ದೇಶನ ಮೆಮೊರಾಂಡಮ್ ಕೊಡುವಂಥದ್ದು, ಅಲ್ಲೆಲ್ಲ ಅವ್ರಿಗೆ ಮೆಮೊರಾಂಡಮ್ ಕೊಟ್ಟು ಅಂತ ಟೈಮಲ್ಲೆಲ್ಲ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಿದೀವಿ. ಹಾಗೂ ಕಾರ್ಯಕ್ರಮಗಳನ್ನು ಏನು ರೂಪುರೇಷ ಕೊಟ್ಟೋ ಅದ್ರ ಬಗ್ಗೆ ಎಲ್ಲ ನಾವು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡ್ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಇವತ್ತು ನಾವು ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ರಾಜ್ಯಾಧ್ಯಕ್ಷರು ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿರೋದ್ರಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ನಾವೆಲ್ಲ ನಿರ್ಣಯ ಮಾಡ್ಕೊಂಡಿದ್ದೀವಿ ಕಮಿಟಿದಾಗ. ಆ ನಿರ್ಣಯದಂತೆ ಇವತ್ತು ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕೊಂಡಿದೆ. ಇದಕ್ಕೆ ನಾವು ನನ್ನ ಜಿಲ್ಲೆಯ ಎಲ್ಲ ನೌಕರಸ್ಥರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು.
ಸರ್, ಇನ್ನೊಂದು ನಿಮಗೆ ಬೆಂಬಲವಾದ ಎಷ್ಟು ಸಂತಸ ಅಂತ ನಿಮ್ಮ ಕಾರ್ಯವೈಖರಿಗೆ ಎಷ್ಟು ನಿಮಗೆ ಒಂದ್ ರೀತಿ ರಾಜ್ಯಾಧ್ಯಕ್ಷರಿಗೆ ನಮಗೆ ಇದು ಉಪಾಧ್ಯಕ್ಷರು ನೀಡ್ತೀನಿ ಅಂತ ಇದ್ದಾರೆ. ಆದರೂ ನಾನು ಅಷ್ಟೊಂದು ಬಂದು ಸಂಘಟನೆಯಲ್ಲಿ ಒಂದು ವರ್ಷ ಆಗಿದೆ. ಬಗ್ಗೆ ಚರ್ಚೆ ಮಾಡ್ತೀನಿ, ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ